ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಏನು ಆ ಮಿಷಿನ್ ಬಗ್ಗೆ ಮಾಹಿತಿ ಅಂತಂದರೆ, ಇದು ನೀವು ನೋಡಿರ್ತೀರ 5-in-1 ಮಿಷಿನ್ ಅಂತ. ಈಗ ಹೊಸ್ದಾಗಿ ತೊಗೊಳ್ಳೋರು, ಪರ್ಚೇಸ್ ಮಾಡೋರು ಆಲ್ಮೋಸ್ಟ್ ಅವ್ರು ಯಾವ ಮಿಷಿನ್ ತೊಗೋಬೇಕಂತ ಕನ್ಫ್ಯೂಷನಲ್ಲಿ ಇರ್ತೀರ. ಸೊ ಆ ಒಂದು ಸಜೆಷನ್ಗೋಸ್ಕರ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ನಾರ್ಮಲಾಗಿ ಮಿಷಿನ್ಸ್ ತೊಗೊಳೋದಾದರೆ ಈ ಕಂಪ್ನಿದು ಮಿಷಿನ್ಸ್ ತೊಗೊಳ್ಳಿ. ಬಟ್ ಇದು ಚೆನ್ನಾಗಿತ್ತು, ಉಷಾನೂ ಚೆನ್ನಾಗಿದೆ. ಈ ಒಂದು ಫ್ಯೂಚರ್ಸ್ ಅಂದರೆ 5-1 ಅಂದರೆ 5-in-1 ಮಿಷಿನ್ಸ್ ಬಗ್ಗೆ, ಫೀಚರ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ನಾರ್ಮಲಾಗಿ ಏನಂತಂದರೆ ಇದು ನಾರ್ಮಲ್ ಸ್ಟಿಚಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾರ್ಮಲ್ ಸ್ಟಿಚ್ ಬರುತ್ತೆ, ಮುಂದೆ ಹೇಳ್ತೀನಿ ಅದ್ರ ಬಗ್ಗೆನೇ. ನಾರ್ಮಲ್ ಸ್ಟಿಚ್ ಅಂತ ಬರುತ್ತೆ, ಮತ್ತಿನ್ನೊಂದು ಪಿಕೋ ಫಾಲ್ಸ್ ಬರುತ್ತೆ, ಮತ್ತಿನ್ನೊಂದು ಎಂಬ್ರಾಯ್ಡ್ರಿ ವರ್ಕ್ ಅಂತ ಬರುತ್ತೆ. ಈ ಒಂದು ಮಿಷಿನ್ಸ್ ಫ್ಯೂಚರ್ಸ್ನಲ್ಲಿ 5-in-1 ಫ್ಯೂಚರ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ನಮಗೆ ಯೂಸ್ ಆಗೋದು ಜಾಸ್ತಿ ಅಂತಂದರೆ ಈ ಒಂದು ಮಿಷಿನ್ನಲ್ಲಿ ಪಿಕೋ ಫಾಲ್ಸ್ಗೆ ಮಾತ್ರ ಯೂಸ್ ಆಗುತ್ತೆ. ಬಟ್ ಈ ಒಂದು ಮಿಷಿನಲ್ಲಿ ಏನಂತ ಅಂದರೆ, ಇದು ಒಂದು ಹೈ ಸ್ಪೀಡ್ ಆಗಿರುತ್ತೆ ಮತ್ತು ಇದು ಯಾವಾಗಲೂ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾನೆ ಇರಬೇಕಾಗುತ್ತೆ. ಈ ಒಂದು ಮಿಷಿನ್ಸ್ ತೊಗೊಳೋದಾದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದು, ಬಟ್ ಇದಕ್ಕೆ ನಾವು ಈ ಒಂದು ಸಿಟ್ಟಿಂಗ್ಸಲ್ಲಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಫ್ಯೂಚರ್ಸ್ ಇನ್ನೂ ಬೇರೆ ಥರ ಇರುತ್ತೆ, ಅದಕ್ಕೆ ಸೆಟ್ಟಿಂಗ್ಸ್ ಎಲ್ಲ ನಾವು ಮಾಡಿಸ್ಕೊಬೇಕಾಗುತ್ತೆ. ನಾವು ಅವ್ರು ಅಂತಾರೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ, ಬಟ್ ಇದರಲ್ಲಿ ಆಗೋದಿಲ್ಲ. ಇದಕ್ಕೆ ಸೆಟ್ಟಿಂಗ್ಸೇ ಬೇರೆ ಇರುತ್ತೆ. ನೀವು ನೋಡಿರ್ಬೋದು ಆಲ್ಮೋಸ್ಟ್ ಆಲ್ ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ನೆಕ್ಸ್ಟ್ ಲೆವೆಲ್ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅಂತ. ಈ ಒಂದು ಮಿಷನ್ನಲ್ಲಿ ಏನಂತ ಅಂದರೆ, ನೀವು ನಾರ್ಮಲ್ ಮಾಡ್ಬೋದು ಅಂತಾರೆ. ನಾರ್ಮಲ್ ಮಾಡಿ ಸ್ಟಿಚ್ ಮಾಡಿ ಕೂಡ ತೋರಿಸಿರ್ತಾರೆ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಮಾಡಿದ್ರೆ ನಿಮ್ಮ ರೆಗ್ಯುಲರಾಗಿ ನೀವು ಆ ಸ್ಟಿಚಸ್ ನೀವು ಮಾಡ್ತಾ ಹೋಗ್ತಾ ಇದ್ದರೆ ನಿಮಗೆ ಈ ಒಂದು ಮಿಷಿನ್ಸ್ನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಇದನ್ನು ವರ್ಕ್ ಮಾಡೋದಕ್ಕೆ ತುಂಬ ಹೆವಿ ಆಗುತ್ತೆ, ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಈ ಒಂದು ಮಿಷಿನ್ಸಲ್ಲಿ. ಸೊ ನಾನೇನು ಸಜೆಷನ್ ಮಾಡೋದು ಅಂತಂದರೆ, ನೀವು ಜನರಲಿ ತೊಗೊಳೋರು ಅಂದರೆ ಹೊಸ್ದಾಗಿ ಕಲಿಯೋರು, ಸ್ಟಿಚ್ ಮಾಡೋರು ಆಗಿದ್ದರೆ ನಾರ್ಮಲ್ ಮಿಷಿನ್ ತೊಗೊಳ್ಳಿ. ಈ ಒಂದು ಫ್ಯೂಚರಲ್ಲಿ ಇರೋ ಮಿಷಿನ್ಸ್ನ ಎಲ್ಲ ಒಂದರಲ್ಲೇ ಸಿಗ್ತಲ್ಲಪ್ಪ ಅಂತ ಖುಷಿಗೋಸ್ಕರ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ. ನೀವು ಪಿಕೋ ಫಾಲ್ಸ್ ಮಾಡೋದಂತ ಯೂಸ್ ಮಾಡೋದಾಗಿದ್ದರೆ, ಅಂದರೆ ನೀವು ಮಾಡ್ತೀನಿ ಅಂತಂದರೆ ಅದಕ್ಕೆ ಒಂದು ಅದಕ್ಕೆ ಆದ ಒಂದು ಇದಕ್ಕೆ ಬೇಕು ಅಂತಂದರೆ, ಅಂದರೆ ಪಿಕೋ ಫಾಲ್ಸ್ಗೆ ಬೇಕು ಅಂತಂದರೆ ಮಾತ್ರ ಈ ಒಂದು ಮಿಷಿನ್ಸ್ನ ನೀವು ಬೈ ಮಾಡಿ. ಪ್ರಾಬ್ಲಮ್ಸ್ ಬರಲ್ಲ. ನಾರ್ಮಲ್ ಸ್ಟಿಚ್ ಬರುತ್ತೆ, ನಾನು ಬ್ಲೌಸ್ ಹೊಲಿತೀನಿ, ಟಾಪ್ಸ್ ಹೊಲಿತೀನಿ, ಸ್ಟಿಚ್ ಮಾಡ್ತೀನಿ ಅಂತ ಆ ಒಂದು ಕಾರಣಕ್ಕೋಸ್ಕರ ತೊಗೊಳೋದಾದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಿಷಿನ್ ಬಗ್ಗೆ ನಾನು ಮಾತೇ ಹೇಳೋಂಗಿಲ್ಲ, ಯಾಕಂದರೆ ಚೆನ್ನಾಗಿದೆ, ಕಂಪನಿ ಕೂಡ ತುಂಬಾ ಚೆನ್ನಾಗಿದೆ, ನೀವು ಬೈ ಮಾಡ್ಬೋದು. ತುಂಬ ಜನ ತೊಗೊಂಡಿರ್ತಾರೆ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಆವಾಗ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಹಾಗೆ ಖಾಲಿ ಬಿಟ್ಟಿರ್ತಾರೆ ಸ್ವಲ್ಪ ಜನ. ಅದನ್ನು ಮಾತ್ರ ಕೆಲಸ ಮಾಡಬೇಡಿ. ಯಾಕಂದರೆ ಈ ಒಂದು ಮಿಷಿನ್ಸ್ ಏನಂದರೆ ಹೈ ಸ್ಪೀಡ್ ಆಗಿರೋದ್ರಿಂದ ಯಾವಾಗಲೂ ರೆಗ್ಯುಲರಾಗಿ ವರ್ಕ್ ಮಾಡ್ತಾನೆ ಇರಬೇಕಾಗುತ್ತೆ. ಅಟ್ಲೀಸ್ಟ್ ಮಾಡಲಿಲ್ಲ ಅಂದರೂ ಕೂಡ ಅದಕ್ಕೆ ಊಟ ಆಗಬೇಕಾಗುತ್ತೆ. ಊಟ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಆಯಿಲ್ ಬಿಡಬೇಕಾಗತ್ತೆ. ಸೊ ಆಯಿಲ್ ಎಲ್ಲೆಲ್ಲ ಹಾಕಬೇಕು ಅಂತ ಕೊಟ್ಟಿರ್ತಾರೆ ಇಲ್ಲಿ. ಸೊ ಇದಕ್ಕೆ ಆಯಿಲೆಲ್ಲ ಬಿಡಬೇಕಾಗತ್ತೆ. ನಾವು ಇಲ್ಲಿ ಈ ಕಡೆ ಸೈಡೆಲ್ಲ ಆಯಿಲ್ ಬಿಡಬೇಕಾಗುತ್ತೆ. ಆವಾಗ ಮಿಷಿನ್ ನಾವು ಕ್ಲೀನಾಗಿ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ನಮಗೆ ಕಾಲು ನೋವು ಯಾವುದೇ ರೀತಿ ಬರೋದಿಲ್ಲ ಮತ್ತು ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಕೊಡಿ, ವಿಡಿಯೋನ ಪೂರ್ತಿ ನೋಡಿ. ತುಂಬ ಥ್ಯಾಂಕ್ ಯು.